ಸ್ಪಷ್ಟವಾಗಿ ಅಲಿಗೇಷನ್ಸನ್ನು ಮಾಡಿದೆ. ಒಂದು ಸರಿ ಅಲ್ಲ, 2 ಸರಿ ಮಾಡಿದೆ ಅದಾನಿ ಗ್ರೂಪ್. ಆದರೆ ಅದಾನಿ ಗ್ರೂಪ್ಗಿಂತ ಹೆಚ್ಚಾಗಿ BJPಯವರು ಅದಾನಿ ಗ್ರೂಪಿನ ವಕ್ತಾರರಾಗಿ ವರ್ಕ್ ಮಾಡ್ತಾ ಇದ್ದಾರಲ್ಲ. ಯಾಕೆ? ಸೆಬಿ ಚೀಫ್ ಮೇಲೆ ಆರೋಪ ಇದೆ. ಸೆಬಿ ಚೀಫು ಬರೀ ಅದಾನಿಗೆ ಸೆಬಿ ಕೆಲಸ ಮಾಡ್ತಾರೆ. ಸೆಬಿನಲ್ಲಿ ಲಕ್ಷಾಂತರ ಮಧ್ಯಮ ವರ್ಗದವರು, ಲೋವರ್ ಇನ್ಕಮ್ ಗ್ರೂಪ್ ಅವರು ದುಡ್ಡು ಹಾಕಿರ್ತಾರೆ, ಬಂಡವಾಳ ಹಾಕಿರ್ತಾರೆ. ಅದನ್ನು ಕಾಪಾಡೋದು ಸರ್ಕಾರ ಜವಾಬ್ದಾರಿ ಅಲ್ವಾ? ಯಾಕೆ ಇವರೆಲ್ಲರೂ ಅದಾನಿ ಗ್ರೂಪಿನ ವಕ್ತಾರರಾಗೆ ಬಿಹೇವ್ ಮಾಡ್ತಾ ಇದ್ದಾರೆ? ಆಮೇಲೆ ಅದಾನಿ ಗ್ರೂಪ್ ಅವರು ನಿಜವಾಗ್ಲೂ ಹಿಂಡೆನ್ಬರ್ಗ್ ರಿಪೋರ್ಟ್ ಸುಳ್ಳಿದ್ದಿದ್ರೆ ಹೋದ ಬಾರಿ ಫಸ್ಟ್ ಟೈಮ್ ರಿಪೋರ್ಟ್ ಮಾಡಿದಾಗ ನಾವು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಯಾಕೆ ಹಾಕಿಲ್ಲ? ಎಲ್ಲೋಗಿದೆ ಅವ್ರದ್ದು? ವೈ ಇಸ್ ರವಿಶಂಕರ್ ಪ್ರಸಾದ್ ಬಿಹೇವಿಂಗ್ ಲೈಕ್ ಅ ಸ್ಪೋಕ್ಸ್ ಪರ್ಸನ್ ಇಸ್ ವಾಟ್ ಐ ಆಮ್ ಆಸ್ಕಿಂಗ್. ಹೆಂಗೆ ದೇಶ ವಿರೋಧಿ? ಸೇಬಿನ ಸೇಫ್ ಗಾರ್ಡ್ ಮಾಡೋದು. ಈಗ ಸೇಬಿ ಒಂದು ಸಂಸ್ಥೆ ಸರ್, ಸರ್ಕಾರದ ಸಂಸ್ಥೆ. ಒಂದು ನಿಮಿಷ ಕೇಳಿ, ಸರ್ಕಾರದ ಸಂಸ್ಥೆ. ಆ ಸಂಸ್ಥೆಯ ಮುಖ್ಯಸ್ಥರ ಮೇಲೆ 1 ಸರಿ ಅಲ್ಲ 2 ಸರಿ ಆರೋಪ ಬಂದಿದೆ. ಅದನ್ನು ಪ್ರಶ್ನೆ ಮಾಡಬಾರ್ದ? ಆಮೇಲೆ ಸೇಬಿ ಚೀಫ್ ಯಾಕೆ ಇದ್ರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ? ಅವರು ದಾಖಲೆಗಳು ಬಿಡುಗಡೆ ಮಾಡಿದ್ದಾರೆ, ಇವರು ದಾಖಲೆಗಳು ಬಿಡುಗಡೆ ಮಾಡಲಿ. ಆಮೇಲೆ ಇವರು ಪದೇ ಪದೇ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಮತ್ತೆ ಕಾನೂನಾತ್ಮಕವಾಗಿ ಕ್ರಮ ತಗೋತೀನಿ ಅಂತ ಎಲ್ಲಿದೆ? ಯಾಕೆ ಅದಾನಿ ಅವ್ರ ಗ್ರೂಪ್ ಅವ್ರು ತಗೊಳ್ತಾ ಇಲ್ಲ? ಯಾಕೆ ರವಿಶಂಕರ್ ಪ್ರಸಾದ್ ಅವರಾಗಲಿ, ಮೋದಿ ಅವರಾಗಲಿ, ನಿರ್ಮಲಾ ಸೀತಾರಾಮನ್ ಅವರಾಗಲಿ ಅದಾನಿ ಗ್ರೂಪ್ ಬಗ್ಗೆ ಇಷ್ಟು ವಕಾಲತ್ ಮಾಡ್ತಾ ಇದ್ದಾರೆ? ನಿಮಗೆ ಸಂಬಳ ಸರ್ಕಾರ ಕೊಡ್ತಾ ಇದೆಯಾ, ಅದಾನಿ ಕೊಡ್ತಾ ಇದ್ದಾರಾ? ಕಾಂಗ್ರೆಸ್ ಡಿಮ್ಯಾಂಡ್ ಮಾಡುತ್ತೆ ಸರ್. ನಾವು ಹೇಳಿದ್ದೀವಲ್ಲ ನಿನ್ನೆ JPC ಮಾಡಿ ಅಂತ. ಅದನ್ನು ಕೇಳೋಕ್ಕಾಗ. ಫರ್ಗೆಟ್ ಅದಾನಿ ಸರ್, ಆಗ ಅದಾನಿ ಗ್ರೂಪಿಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಸೆಬಿ ಅಂತ ಸಂಸ್ಥೆ ಮೇಲೆ ಆರೋಪ ಬಂದಾಗ ವಿರೋಧ ಪಕ್ಷದವರು ಕೈ ಕಟ್ಕೊಂಡು ಕುತ್ಕೊಬೇಕಾ? ನಿಮ್ಮ ದುಡ್ಡು ಅದರಲ್ಲಿದೆ. ಯಾರು ಕಷ್ಟಪಟ್ಟು ಟ್ಯಾಕ್ಸ್ ಕಟ್ತಾರಲ್ಲ ಅವರೆಲ್ಲರದು ದುಡ್ಡು ಅದರಲ್ಲಿದೆ. 22ನೇ ತಾರೀಕು ಪ್ರೊಟೆಸ್ಟ್ ಇಟ್ಕೊಂಡಿದೆ ಸರ್. ದೇಶದ ಪರಿಷ್ಕರಣೆ ಮಾಡುವ ವಿಚಾರಗಳನ್ನು ಸಿಪಿ ಅಂತ ಚನ್ನಪಟ್ಟಣದ ಅಭ್ಯರ್ಥಿ ಮಾಡಕ್ಕೆ ಏನಾದರೂ ಟ್ರೈ ಮಾಡ್ತಾ ಇದೆಯಾ ಕಾಂಗ್ರೆಸ್? ನೋಡಿ, ಯಾವುದೇ ರೀತಿಯಾದ ಚರ್ಚೆ ನಡೆದಿಲ್ಲ. ಮಾಹಿತಿ ಇದೆ ಅಂದರೆ CP ಯೋಗೇಶ್ವರ್ ಅವರು ಮೊನ್ನೆ ಡೆಲ್ಲಿಗೆ ಹೋದಾಗ ಅವರೇನೋ ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಹೇಳಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರಿಗೆ ಟಿಕೆಟ್ ಕೊಡೋದ ಬಿಡೋದ ವಿಚಾರ BJP ಅಲ್ಲ, ಅವರು ಕಾಂಗ್ರೆಸ್ ಕಡೆ ಬಂದರೆ ತಾವೇನಾದ್ರು ನಾವು ಯಾಕೆ ಬರಲಿ? ಅವ್ರು ಏನಾದರೂ ಇದ್ರೆ ನಾನು ಹೇಳಿದ್ದೀನಲ್ಲ, ಮುಂಚೆಯಿಂದ ಹೇಳಿದ್ದೀನಿ, ಯಾರೇ ನಮ್ಮ ಪಕ್ಷ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರಲಿ ಅವ್ರಿಗೆ ಸ್ವಾಗತ. ನೀವು ಕೂಡ ಬರ್ಬೋದು, ಅದರಲ್ಲಿ ಯಾವುದೇ ತಕರಾರು ನಮ್ಗೆ ಇರೋದಿಲ್ಲ. ಆದರೆ ನಮ್ಮ ಕಂಡೀಷನ್ ಏನಂದರೆ ನಮ್ಮ ಸಿದ್ಧಾಂತ, ನಮ್ಮ ತತ್ವ ಒಪ್ಕೊಂಡು ಬರಬೇಕು ಅಷ್ಟೇ ಅಂತ ನಾವು ಹೇಳ್ತಾ ಇರೋದು. ಒಂದನೇದು. ಎರಡನೇದು, ಪದೇ ಪದೇ ಹೇಳ್ತಾ ಇದ್ದೀನಿ, BJPನಲ್ಲಿ ನಾಯಕತ್ವದ ಕೊರತೆ ಇದೆ. ಅಲ್ಲಿ ನಾಯಕತ್ವದ ತಿಕ್ಕಾಟ ನಡೀತಾ ಇದೆ. ಇವೆಲ್ಲ ವಿಜೇಂದ್ರ ಅವರ ವಿರುದ್ಧ ಬಂಡಾಯ, ಅಶೋಕ್ ಅಣ್ಣನ ವಿರುದ್ಧ ಬಂಡಾಯ, ಅದ್ರ ಪರಿಣಾಮ ಆಗಿ ಇವೆಲ್ಲ ಆಗ್ತಾ ಇದೆ. BJPಯವರು ಅವರ ಅಸಮರ್ಥ ನಾಯಕತ್ವವನ್ನು ಮುಚ್ಚಾಕ್ಲಿಕ್ಕೆ ಇವತ್ತು ರಾಜ್ಯಪಾಲರ ಕಚೇರಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅಷ್ಟೇ, ಆಸ್ ಸಿಂಪಲ್ ಆಸ್ ದ್ಯಾಟ್ ಅಲ್ವಾ? ಬೇರೆ ಏನಿದೆ? ಇದು ನೆನಪಿದ್ರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು DCCO ಮೀಟಿಂಗ್ ಮಾಡಬೇಕಾದ್ರೆ ನೀತಿ ಆಯೋಗದ ಒಂದು ರಿಪೋರ್ಟ್ ಇತ್ತು, ನಮ್ಮದು ಒಂದು ರಿಪೋರ್ಟ್ ಇತ್ತು. ಅದರಲ್ಲಿ ಈ ಬಡತನ ರೇಖೆಗಳಿಗಿಂತ ಕಮ್ಮಿ ಇರೋದು ಜನಸಂಖ್ಯೆ ಏನಿದೆ ಅದರಲ್ಲಿ ಭಾಳ ತಾರತಮ್ಯ ಇದೆ. ಅದನ್ನು ಸರಿಪಡಿಸೋದು ಹೇಗೆ ಅಂದ್ಬಿಟ್ಟು ಚರ್ಚೆಗೆ ಬಂದಿದೆ ಅಷ್ಟೇ. ಅದು ಬಿಟ್ಟು ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಬೇಕು, ಅದು ನಿಲ್ಲಿಸಬೇಕು ಅಂತ ಯಾವುದೇ ರೀತಿಯಾದಂಥ ಮಾತುಕತೆನೂ ನಡೆದಿಲ್ಲ. ಅದು ಆಲೋಚನೆ ಕೂಡ ಫೇಕ್ ಯಾವುದಾದ್ರೂ ಇದ್ದರೆ ನೋಡಿ ಅಂತ ಅದ್ರ ಒಂದು ಅಭಿಯಾನ ಹಮ್ಮಿಕೋತಾ ಇದೀವಿ ಹೊರತು ಮಾನದಂಡಗಳನ್ನ ನೀನು BPL ಕಾರ್ಡಿಗೆ ಚೇಂಜ್ ಮಾಡೋದು ಯಾವುದೇ ಚರ್ಚೆ ನಡೆದಿಲ್ಲ. ದುಡ್ಡೇ ಜಮಾ ಫಾಲ್ಟ್ ಇರೋದು ಏನ್ರಿ ಸಂಬಂಧ? ಯಾವನೋ ಹೋಗಿ JE ಹೋಗಿ ನಟ್ಟು ಬೋರ್ಡ್ ಬಿಚ್ತಾರ, AE ಹೋಗಿ ನಟ್ಟು ಬೋರ್ಡ್ ಬಿಚ್ಚಾರ, ಚೀಫ್ ಇಂಜಿನಿಯರ್ ಹೋಗಿ ಹಿಂಗೆ ಮಾಡ್ತಾರ? ಏನು ಅದೇ ಐತಿ? ಅದೇ ಹೇಳ್ತಾ ಇರೋದು, ಆಶ್ಚರ್ಯ ಪಡ್ತಾ ಇರೋದು. ಯಾರೋ ಒಬ್ಬರು ಸಾಮಾನ್ಯ ಕಾರ್ಯಕರ್ತರು ಹೇಳಿದರೆ ಏನು ಹಿಂಗೆ ಹೇಳಿದಾರಪ್ಪ ಅಂತ. ಎರಡು ಸರಿ ಮುಖ್ಯಮಂತ್ರಿ ಆದವರು, ಇವಾಗ ರಾಷ್ಟ್ರದಲ್ಲಿ ಮಂತ್ರಿ ಆದವರು, ಅವರು ಹಿಂಗೆ ಮಾತಾಡಿದ್ರೆ ಬಹುಶಃ ಏನಾಗ್ಬಿಟ್ಟಿದೆ, ಈ ಮೈಸೂರು ಪಾದಯಾತ್ರೆ ನೋಡ್ಬಿಟ್ಟು ಅವರಿಗೆ ಸ್ವಲ್ಪ ನಿದ್ದೆಗೆಟ್ಟಿದೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ. ನಾವು ಸುಮ್ಮನಿರಲಿಲ್ಲ, ತನಿಖೆ ಮಾಡಬೇಕಿತ್ತು, ನಾವೇ ತಾನೇ ಸ್ಟಾಪ್ ಮಾಡಿಸಿದ್ದು. ಈಗ CT ರವಿ ಅವರು ಮೊನ್ನೆ MLC ಆಗಿದ್ದಾರೆ, ಅಲ್ಲಿ ತನಕ ಫುಲ್ ರಾಜಾರೋಷವಾಗಿ ಬೀದಿನಲ್ಲಿ ಓಡಾಡ್ತಾ ಇದ್ರು BJPನಲ್ಲಿ ಏನು ಸರಿ ಇಲ್ಲ ಅಂತ. ಈಗೇನಾಯಿತು?
ಇದೇ ವಿಜೇಂದ್ರ ವಿರುದ್ಧ ಓಡಾಡ್ತಾ ಇದ್ರಲ್ವಾ. ಈಗ ಇನ್ನ ಕೆಲವು ದಿನಗಳು ಹೋಗ್ಲಿ, ಆ ಸಿ ಟಿ ರವಿನೂ ಆ ಬೆಳಗಾಂ ಗ್ಯಾಂಗ್ ಸೇರ್ತಾರೆ, ಅದ್ರ ಬಗ್ಗೆ ಏನಿಲ್ಲ. ಅದೇ ಮೇಲೆ ಈಗ ಆಯಿತು, ಅವಾಗ ಅವ್ರ ಕಾಲಿಗೆ ಕೊಟ್ಟಿದ್ರು, ನಾವು ಈಗ ಹೊರಗೆ ಬಂತು. ಇವ್ರಿಗೆ ಗೊತ್ತಿದ್ರೆ ಅವಾಗ ಯಾಕೆ ಸುಮ್ಮನಿದ್ರು ಇವರು? ಅವ್ರ ಜವಾಬ್ದಾರಿ ಇರಲಿಲ್ವ? ಅವಾಗ ಅವರು ಮಂತ್ರಿ ಇದ್ದರು, MLA ಇದ್ದರು, ಅವರ ಪಕ್ಷದ ಅವರ ಪಕ್ಷದ ಏನು ಶಾಸಕರಿರ್ಬೋದು, ಅವ್ರು ಪೋಸ್ಟ್ ಮಾಡಿದಂಥ ಅಧಿಕಾರಿಗಳಿರ್ಬೋದು, ಅವ್ರು ಮಾಡ್ತಿದ್ದಾಗ ಇವ್ರು ಯಾಕೆ ಸುಮ್ಮನಿದ್ರು? ಮತ್ತೆ ನಾವು ಅಟ್ಲೀಸ್ಟ್ ಸ್ಟಾಪ್ ಮಾಡಿದ್ದೀವಿ, ತನಿಖೆ ಒಳಪಡಿಸಿದ್ದೀವಿ, ಒಂದು ಜಡ್ಜ್ ನೇಮಕಾತಿ ಮಾಡಿದ್ದೀವಿ. ಇವ್ರೇನು ಮಾಡಿದರು? ಇವ್ರ ಕಾಲದಲ್ಲೇ ಆಗಿತ್ತಲ್ಲ, ಇವರೇ ಅಪಾಯಿಂಟೆಡ್ ಅಧಿಕಾರಿಗಳು, ಇವ್ರ ಅಪಾಯಿಂಟೆಡ್ ಚೇರ್ಮನ್ಗಳೇ ಮಾಡಿದ್ದಲ್ಲ, ಅವರೇ ಒಪ್ಕೊತಾ ಇದ್ದಾರೆ. ಶತ್ರು ಮಿತ್ರ ಅಂತಾರೆ, ಬೆಳಗಾವಿ ಗ್ಯಾಂಗ್ ತಮ್ಮದೇನಾದ್ರೂ ಸಪೋರ್ಟ್ ಆಯ್ತಾ? ನಮಗೆ ನಾವು ಕಾಂಗ್ರೆಸ್ಸಿಗೆ ಬಂದರೆ ಅಷ್ಟೇ ಸಪೋರ್ಟ್ ಇರ್ತದೆ, ಇಲ್ಲದ್ರೆ ನಮ್ದೇನಕ್ಕೆ? ಈಗ ಅವ್ರದ್ದು ಭಾಳ ಸ್ಪಷ್ಟವಾದಂಥ ಆರೋಪಗಳಿವೆ. ಆ ಆರೋಪಗಳಿಗೆ ಉತ್ತರ ಕೊಡಬೇಕಾಗಿರೋದು ನರೇಂದ್ರ ಮೋದಿಯವರು, JP ನಡ್ಡಾ ಅವರು, ಅಮಿತ್ ಶಾ ಅವರು, ನಾಟ್ ಕಾಂಗ್ರೆಸ್. ಕಾಂಗ್ರೆಸ್ ಜೊತೆ ಇದು ಒಪ್ಪಂದ ಇದೆ ಅಂತ ಹೇಳ್ತಾ ಇರೋದು. ಯಾರು ಹೇಳ್ತಾ ಇದ್ದಾರೆ? ಅವರಿಗೆ ಬೆಳಗಾವಿ ಗ್ಯಾಂಗ್ ಹೇಳ್ತಾ ಇರೋದೇ ಅದೇ ಆರೋಪ. ಈಗ ಯಾರಿಗೆ ಒಪ್ಪಂದ ಇದೆ? ಯತ್ನಾಳ್ ಜೊತೆ ಒಪ್ಪಂದ ಇದೆ. ಯತ್ನಾಳ್ ವೈಯಕ್ತಿಕವಾಗಿ ಸದನದಲ್ಲಾಗಿದೆ ಅಂತ ಹೈಕಮಾಂಡ್ ಮಟ್ಟದಲ್ಲಿ ಇದೆ ಅಂತ. ಸರಿ, ಅದೆಲ್ಲ ನೋಡಿ ಅವ್ರಿಗೆ ಕೇಳಿ, ಅವ್ರು ತಾನೇ ಆರೋಪ ಮಾಡ್ತಾರೆ. ಈಗ ವೈರಲ್ ಆಗ್ತಾ ಇದೆ. ಇಲ್ಲ, ಭೇಟಿ ಕೊಟ್ಟು ವೈರಲ್ ಆಗೋದು ಬೇರೆ, ಅವರೇ ಅವ್ರ ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡು ಹೆಮ್ಮೆ ಪಡೋದು ಬೇರೆ. ಕಾರಣಗಳು ಏನೇ ಇರ್ಬೋದು. ಒಬ್ಬ ಚುನಾಯಿತ ಜನಪ್ರತಿನಿಧಿ ಆದವರು ನನಗಿಂತ ಹೆಚ್ಚು ಕೆಲಸ ಮಾಡಿದವನು ಇಲ್ಲ ಅಂತ ಹೇಳೋರು ಮೈಸೂರಿನಲ್ಲಿ. ಸಾಂಸ್ಕೃತಿಕ ನಗರದ ರಾಯಭಾರಿ ಅನ್ಕೊಂಡು ಓಡಾಡೋದು, ಇವತ್ತು ಅಕ್ಯೂಸ್ಡ್ ಜೊತೆ ಓಡಾಡ್ತಾರೆ. ಅದ್ರ ಜೊತೆಯಾಗಿ ಅವರು ಅದ್ರ ಬಗ್ಗೆ ಅವರೇ ಸ್ವಂತ ಪ್ರಚಾರ ಕೊಡ್ತಾರೆ ಅಂದರೆ ಅವರ ಮನಸ್ಥಿತಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಮುಂಚೆಯಿಂದ ಕೂಡ ನಾವು ಹೇಳ್ತಾ ಇದ್ವಿ, MM ಕಲಬುರ್ಗಿ ಅವ್ರ ಹತ್ಯೆ ಇರ್ಬೋದು, ನಿಮ್ಮ ಗೌರಿ ಲಂಕೇಶ್ ಹತ್ಯೆ ಇರ್ಬೋದು, ಇಂಥ ಸಂಘಟನೆಗಳು, ಇಂಥ ಆಲೋಚನೆಗಳು ಅದ್ರ ಹಿಂದೆ ಇದೆ ಅಂತ. ಇದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಕು? ನಾಚಿಕೆ ಬರಬೇಕು.